ಆನೇಕಲ್ ಭಾಗದ ರೈತ ರಾಮಚಂದ್ರ ರೆಡ್ಡಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ನೇರವಾಗಿ ಮಾತನಾಡ್ಸೋಣ. ಸರ್, ಭೂ ಸ್ವಾಧೀನವನ್ನ ಕೈ ಬಿಡುವಂತ ಇವತ್ತು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಸರ್ಕಾರಕ್ಕೆ, ಸಚಿವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಅಂತ ಹೇಳಿ. ಈ ಭೂ ಸ್ವಾಧೀನವನ್ನು ಬಿಟ್ಟು ಬಿಡಿ ಅಂತ ಕೇಳ್ತೇವೆ. ಮೊದಲನೇದಾಗಿ ಕಾರಣ ಇಷ್ಟೇ, ಈಗಾಗಲೇ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ನಮ್ಮ ರೈತರು ಅನೇಕ ನಷ್ಟ ಅನುಭವಿಸಿದ್ದಾರೆ. ಭೂಮಿಯನ್ನು ಕಳ್ಕೊಂಡಿದ್ದೇವೆ. 4 ಇಂಡಸ್ಟ್ರಿ ಏರಿಯಾಗಳು, 5 ಹಾಗೂ 4 KHB ಗೃಹ ನಿರ್ಮಾಣ ಮಂಡಳಿಯ ಅಕ್ವೇಷನ್ ಹಾಗೂ ಉಳಿಕೆ ಭೂಮಿ ಶ್ರೀಮಂತರ ಪಾಲಾಗಿದೆ. ಸಣ್ಣ ಪುಟ್ಟ ರೈತರದು, ಬಡವರದು, ಶ್ರೀಮಂತರ ಪಾಲಾಗಿದೆ. ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಭೂಮಿಯನ್ನು ಉಳಿಸ್ಕೊಂಡು ತಾನು ದಿನನಿತ್ಯ ವ್ಯವಸಾಯ ಮಾಡಿಕೊಂಡು, ತೋಟಗಾರಿಕೆ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದೀವಿ. ಈಗ ನಮ್ಮ ಭೂಮಿಯನ್ನು ಕಿತ್ಕೊಳ್ಳೋದಕ್ಕೆ ಸುಮಾರು 2400 ಎಕರೆ ಜಮೀನನ್ನು ನೋಟಿಫಿಕೇಷನ್ ಮಾಡಿದ್ದಾರೆ. ನಮ್ಮ ರೈತರಿಗೆ ಭೂಮಿಯ ಅನುಬಂಧ, 100 ವರ್ಷಗಳ ಅದರ ಬಾಂಧವ್ಯ, ತಾಯಿ ಸಮಾನವಾಗಿರ್ತಕ್ಕಂಥ ಭೂಮಿಯನ್ನು ಕಳ್ಕೊಳ್ಳೋದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ರೈತರಿಗೆ ನಮಗೆ ಅತ್ಯಂತ ನೋವಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಓಕೆ, ನೋಟಿಸ್ ಏನಾರು ಕೊಟ್ಟಿದ್ದಾರಾ ನಿಮಗೆ, ಅಥವಾ ಡೆಡ್ಲೈನ್ ಏನಾರು ಇದೆಯಾ? ಅಂದ್ರೆ ಇಷ್ಟು ದಿನದೊಳಗಡೆ ನೀವು ಕೈ ಬಿಡಬೇಕು ಅಥವಾ ನಾವು ಅದನ್ನ ಭೂ ಸ್ವಾಧೀನವನ್ನ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಏನಾದರೂ ಗೈಡ್ಲೈನ್ ಇದೆಯಾ? ಹೇಗೆ ಗೈಡ್ಲೈನು ಬಂದಿದೆ. ಈಗಾಗಲೇ 6-1 ಆಗಿದೆ. ಏನು ಅಂದೇನಹಳ್ಳಿ, ಎಸ್ಮೇಡಹಳ್ಳಿ ನೋಟಿಫಿಕೇಶನ್. ಕೆಲವು ಜನ ಜಮೀನು ನೋಟಿಸ್ ಬಂದಿಲ್ಲ. ನಮ್ಮದು 6-1 ಜಮೀನನ್ನು ಬಿಟ್ಟು ಕೊಡಿ, ಇಲ್ಲದಿದ್ದರೆ ನಾವು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥಲ್ಲಿ. ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲೂ ಕೂಡ ಇದೇ ರೀತಿಯಾಗಿ ಸುಮಾರು 3 ವರ್ಷಗಳಿಂದ ಪ್ರತಿಭಟನೆ ಮಾಡಿದ್ರು ಸತತವಾಗಿ. ಪ್ರತಿಭಟನೆಯ ಫಲ ಈಗ ಏನು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒತ್ತಾಯ ಯಾರಿಗೂ ಇಲ್ಲ ಅನ್ನುವಂಥದ್ದು. ಪ್ರತಿಭಟನೆ ಕೈ ಬಿಟ್ಟಿದ್ದಾರೆ. ನಿಮ್ಮ ಪ್ರತಿಭಟನೆ ಎಷ್ಟು ತೀವ್ರತೆಯಾಗಿ ಇರುತ್ತೆ ಅನ್ನುವಂಥದ್ದು ಸರ್ಕಾರದ ಗಮನ ಯಾವ ರೀತಿ ತಿಳಿತೀರಾ? ನಾವು ಫ್ರೀಡಮ್ ಪಾರ್ಕ್ನ ಚಳವಳಿ ಮಾಡಿದ್ದೇವೆ. ಮುಂದೆ ನಮ್ಮ ಹೋರಾಟ ಸಮಿತಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಚನ್ನರಾಯಪಟ್ಟಣದಲ್ಲಿ ಏನು ನಡೆದಿದೆಯೋ ಚಳವಳಿ, ಅಲ್ಲಿ ಏನು ಚಿಂತಕರು, ರೈತ ಹೋರಾಟಗಾರರು ಹಾಗೂ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲ ಸೇರಿ ನಾವು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡೋಕ್ಕೆ ಸಿದ್ಧ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇವೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿನ ಪ್ರಾಮಾಣಿಕ ರೈತರು, ನಾವು ಬೇರೆ ರೈತ ಕಳ್ಕೊಂಡಿರ್ಬೋದು, ಈಗಿರ್ತಕ್ಕಂಥ ಭೂಮಿ ಪ್ರಾಮಾಣಿಕ ತೋಟಗಾರಿಕೆ ಮಾಡ್ತಾ ಇರ್ತಕ್ಕಂಥ ರೈತ. ಸೀಡ್ ಏರಿಯಾ ಅಂತಿದೆ. ಆನೇಕಲ್ ತಾಲೂಕು ರಾಜ್ಯದಲ್ಲಿಯೇ ಫಸ್ಟ್ ಬಿತ್ತನೆ ವಲಯ, ಏನು ಸೀಡ್ ಬೆಳೀತಕ್ಕಂಥ ಜಾಗ, ಅಂಥ ಜಾಗವನ್ನು ಸಹ ಇವತ್ತು ಅಕ್ವೇಷನ್ ಮಾಡಿದ್ದಾರೆ. ನಮ್ಮ ಇಲಾಖೆ ಸಹ ಸರ್ಕಾರಕ್ಕೆ ಬೇಡಿದೆ, ಬಿಟ್ಟು ಬಿಡಿ ಭೂಮಿಗಳಂತ. ಇಂಥ ದೇಶಕ್ಕೆ ಇಂಡಸ್ಟ್ರಿ ಪೂರಕವಾಗಿರ್ತಕ್ಕಂಥ ಜಾಗಗಳನ್ನು, ಬೀಜೋತ್ಪಾದನೆ ಮಾಡ್ತಕ್ಕಂಥ ಜಾಗಗಳನ್ನು ಸಹ ಇವರು ಮಾಡಿದ್ದಾರೆ. ಇವ್ರಿಗೇನು ಪರಿಜ್ಞಾನ ಅಂತೂ ಇಲ್ಲ. ದೇಶ ಬೆಳವಣಿಗೆ ಏನು ಅಭಿವೃದ್ಧಿ ಮಾಡಬೇಕು, ಯಾವ ಥರ ರೈತನ ಕಾಪಾಡಬೇಕು, ಯಾವ ಥರ ದೇಶ ಅಭಿವೃದ್ಧಿ ಮಾಡಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಲವಲೇಶವು ಸಹ ಇವರಿಗಿಲ್ಲ. ಓಕೆ, ಅಂದ್ರೆ ITBT ಕಂಪನಿಗಳು ಅಥವಾ ಕಾರ್ಖಾನೆಗಳಾದ್ರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಯುವಕರಿಗೆ, ಹಾಗಾಗಿ ನಾವು ಭೂಮಿಯನ್ನ ಅಕ್ವೈರ್ ಮಾಡ್ತಿದ್ದೀನಿ ಅಂತೇಳಿ KDB ಅವರು ಹೇಳ್ತಾರೆ. ಇದಕ್ಕೆ ಏನು ಹೇಳ್ತೀರಿ ನೀವು? ನಾನು ಒಬ್ಬ ರೈತನಾಗಿ ಹೇಳ್ತಾ ಇದ್ದೇನೆ, ವಿಚಾರ ಅಂತ ತಿಳ್ಕೊಂಡಿದ್ದೇನೆ. ಎಷ್ಟೊಂದು ITBT ಸೆಕ್ಟರಲ್ಲಿ ನಮ್ಮ ಕನ್ನಡಿಗರ ಭೂಮಿ, ITBT ಸೆಕ್ಟರಲ್ಲಿ ಎಷ್ಟೊಂದು ಕನ್ನಡಿಗರಿಗೆ ಇವರು ಉದ್ಯೋಗ ಕೊಡಿಸಿದ್ದಾರೆ. 10% ಇಲ್ಲ. ಎಲ್ಲ ಉತ್ತರ ಭಾರತೀಯರು, ಹೊರ ರಾಜ್ಯಗಳ ಜನಗಳು ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ. ನಮ್ಮ ಇರ್ತಕ್ಕಂಥ ಮಕ್ಕಳು ಕೇವಲ ಇವತ್ತು ವಿದ್ಯಾವಂತರಾಗಿದ್ದಾರೆ. 1,000, 10,000, 15,000, 20,000 ಜಾಬ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಪರಿಜ್ಞಾನ ತಿಳ್ಕೊಬೇಕು. ಈಗಿರ್ತಕ್ಕಂಥ ಇರಿ ಸರ್, ಇರ್ತಕ್ಕಂಥ ಇಂಡಸ್ಟ್ರೀಸು ಅಷ್ಟೇ ಪರ್ಮನೆಂಟ್ ಅಂತಕ್ಕಂಥದ್ದಿಲ್ಲ. ದಿನಗಳು ಥರ ದುಡಿಸ್ಕೊಳ್ತಾರೆ. ಆ ದುಡಿಸ್ಕೊಂಡು ಆಮೇಲೆ ಆಫ್ ಮಾಡ್ತಾರೆ. ಯಾರು ಇವ್ರು ಭದ್ರತೆ ಎಲ್ಲಿ ಕೊಡ್ತಾ ಇದ್ದಾರೆ ಇವ್ರು ಉದ್ಯೋಗ ಸೃಷ್ಟಿಯಲ್ಲಿ? ಎಷ್ಟೋ ITBT ಕಂಪನಿಯವರು ಅಥವಾ ಹೊರದೇಶದಲ್ಲಿದ್ದವರು ಈಗ ರೈತನಾಗಿ ಕೆಲಸ ಮಾಡಲಿಕ್ಕೆ ಆಸೆ ಪಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಅದು ನಿಮಗೂ ಕೂಡ ಗೊತ್ತು. ಕೊರೋನಾ ಸಂದರ್ಭದಲ್ಲಿ ಅದು ಕೇವಲ ಬೆಂಗಳೂರಲ್ಲಿ ಹಣವಂತರು 10 ಲಕ್ಷ 20 ಲಕ್ಷ ಬಾಡಿಗೆ ಬರ್ತಕ್ಕಂಥವ್ರು ಇಲ್ಲೊಂದು ಇಂಡಸ್ಟ್ರಿ ಇಟ್ಕೊಂಡಿರ್ತಾನೆ. ಅವನು ಬಂದು ಏನೋ ಜೀವನ ಸುಖವಾಗಲಿ, ಒಳ್ಳೆ ವಾತಾವರಣ ಸಿಗಲಿ, ಇನ್ನೇನು ದುಡ್ಡಲ್ಲಾದ್ರೆ ಕೃಷಿಯಲ್ಲಿ ಸಂಪಾದನೆ ಮಾಡಿ ಜೀವನ ಮಾಡಲಿ ಅವಾಗ ನಾವು ಹೇಳ್ತೇವೆ. ದರ್ಶನ ಮಾಡ್ತಾನೆ, ಎಲ್ಲರದ್ದು ಶ್ರೀಮಂತ ರಾಜಕಾರಣಿಯದು ಇದೆ. ಇವಾಗ MB ಪಾಟೀಲ್ ರೈತ, ನಾನು ರೈತ ಮಗ ಅಂತ ಹೇಳ್ತಾರೆ. ಅವ್ರು ಬೇಸಿಗೆ ರೈತನ ಬರ್ತಕ್ಕಂಥ ಸಂಪಾದನೆಯಲ್ಲಿ ಜೀವನ ಮಾಡ್ತಾರ. ಬೇರೆ ಬೇರೆ ವ್ಯವಹಾರ ಇದೆ. ನಮ್ಮ ರೈತ ಕಷ್ಟ ಯಾರು? ನಾನು ರೈತ, ಆ ಭೂಮಿಯಲ್ಲಿ ಬರಬೇಕು, ನಾನು ತಿನ್ನಬೇಕು. ಕೆಲವು ಜನ ವ್ಯಾಪಾರಸ್ಥರಿದ್ದಾರೆ, ಅವರು ಸಹ ರೈತರ ಪರ ಮಾತಾಡ್ತಾರೆ. MB ಪಾಟೀಲ್ ರೈತನ ಕಷ್ಟ ಏನು ಗೊತ್ತಿದೆ? ಸಿದ್ದರಾಮಯ್ಯ ಆದರೂ ಸ್ವಲ್ಪ ಗೊತ್ತಿದ್ದಾನೆ. ಈಗ ಅವರು ಸಹ ಗೊತ್ತಿಲ್ಲ. MB ಪಾಟೀಲ್ಗೆ ಏನು ಗೊತ್ತಿದೆ? ಕೈಗಾರಿಕೆ ಮಾಡಬೇಕು, ಬೆಳೆಸಲಿ, ಒಳ್ಳೆ ಕೈಗಾರಿಕೆಗಳು ಮಾಡಲಿ, ಉದ್ಯೋಗ ಸೃಷ್ಟಿ ಮಾಡಲಿ, ಕನ್ನಡಿಗರಿಗೆ ಉದ್ಯೋಗ ಕೊಡಲಿ. ನೀವೆಲ್ಲ ಹೇಳ್ತಾರಲ್ಲ, ಒಬ್ಬ ಉತ್ತರ ಭಾರತೀಯ ಮಹಿಳೆ ಹೇಳ್ತಾಳೆ,
ನಾವಿಲ್ದಿದ್ರೆ ಬೆಂಗಳೂರೇ ಇಲ್ಲ ಅಂತ. ಸಾಫ್ಟ್ವೇರ್ ಕಂಪ್ನಿ ಕೆಲಸ IT ಬಿಟ್ಟು ಕೆಲಸ ಮಾಡ್ತಕ್ಕಂಥ ಮಗು, ಅಷ್ಟೊಂದು ರೀತಿಯಲ್ಲಿ ನಾವು ಇರ್ತೇವಾಗ ನಾವು ಕರ್ನಾಟಕದ ಭೂಮಿ ಯಾಕೆ ಕೊಡ್ಬೇಕು? ನಾವು ಇಂಡಸ್ಟ್ರಿಗೆ ಯಾವುದೋ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಬಂದ್ ಮಾಡೋದಕ್ಕೆ ನಾವೇ ಕೊಡಬೇಕು? ನಾವು ಭೂಮಿ ಕೊಟ್ಟು ಅವ್ರ ಅಡಿಯಾಳಾಗಿ ನಮ್ಮ ಸ್ವಾಯತ್ತತೆ, ನಮ್ಮ ಭಾಷೆ, ನಮ್ಮ ಎಲ್ಲ ನಾಶ ಮಾಡ್ಕೋಬೇಕಾ? ಇದಿಷ್ಟು ಆನೇಕಲ್ ಭಾಗದ ರೈತ ರಾಮಚಂದ್ರ ರೆಡ್ಡಿ ಅವರ ಆಕ್ರೋಶದ ಮಾತು ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನಾವು KADBಗೆ ಜಮೀನನ್ನ ಕೊಡಲ್ಲ, ಪಟ್ಟು ಹಿಡಿತೀವಿ, ಸರ್ಕಾರದ ಗಮನ ಸೆಳಿತೀವಿ, ನಾವು ನಮ್ಮ ಜಮೀನನ್ನ ಬಿಟ್ಟು ಕೊಡಲ್ಲ ಅನ್ನುವಂತಹ ಒತ್ತಾಯದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.